ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಸಿ ಟಿ ಅಪ್ಡೇಟ್ಗೆ ಸ್ವಾಗತ. ಕೆ ಇ ಅವರು ಏನು ಮಂಥನ ಅಂತ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದಾರೆ. ಅದು ಕಡ್ಡಾಯನ ಇಲ್ಲ ಸೀಟ್ ಸಿಗೋದಿಲ್ವಾ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿ ಟಿ ಮುಖಾಂತರ ನೀವು ಅಡ್ಮಿಷನ್ ಆಗ್ತಿದ್ರೆ ಅಂದರೆ ಕೌನ್ಸಿಲಿಂಗ್ ಮ್ಯಾಂಡೇಟ್, ಕಡ್ಡಾಯವಾಗಿ ನೀವು ಕೌನ್ಸಿಲಿಂಗ್ ಮುಖಾಂತರ ನೀವು ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ನೀವು ನಿಮಗೆ ಇಚ್ಛೆ ಬರುವ ಸೀಟ್ಗಳನ್ನು ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ನೀವು ಪ್ರಕ್ರಿಯೆಗೆ ಭಾಗವಾಗ್ತಾರೆ. ಹಾಗಾಗಿ ಸರ್ಕಾರ ರಾಜ್ಯದ 65 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮೇ 25ರಿಂದ 30ರವರೆಗೆ ನಿಮಗೆ ಸೀಟು ಹಂಚಿಕೆ ಮಂಥನ ಅಂತ ಹೇಳಿ ಒಂದು ಕಾರ್ಯಾಗಾರ ಕೂಡ ಆಯೋಜನೆ ಕೂಡ ಮಾಡಿದೆ. ಇದಕ್ಕೆ ಕೆಇ ಬಂದ್ಬಿಟ್ಟು ಸಕಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಇದನ್ನ ಸ್ವತಃ ಕೆಇ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಒಂದು ಗುಡ್ ಡಿಸಿಷನ್ ಕೂಡ ಆಗಿರುತ್ತೆ. ಬಿಕಾಸ್ ನಾವು ಓದೋ ಟೈಮಲ್ಲಿ ನಾನು ಕೂಡ ಸಿಟಿ ಮುಖಾಂತರ ನಾನು ಸ್ಟಡಿ ಮಾಡಿದ್ದು. ಬಟ್ ನನಗೆ ಯಾವುದೇ ರೀತಿ ಐಡಿಯಾ ಇರ್ತಾನಿಲ್ಲ. ನಾನು ಹೇಗೆ ನೋಡ್ತಿದ್ದೆ ಅಂದ್ರೆ ಯೂಟ್ಯೂಬ್ ಚಾನಲ್ಗಳ ರೆಫರ್ ಕೂಡ ಮಾಡ್ತಾ ಇದ್ದೆ, ಹಳೇದ್ ಮಾಹಿತಿನ ನೋಡ್ತಾ ಇದ್ದೆ. ಇಲ್ಲಿ ಮೇ 28ರಂದು ಹೊರತುಪಡಿಸಿ ಎಲ್ಲಾ ದಿನ ನಿಮಗೆ 2 ಸೆಷನ್ ಕೂಡ ಇರುತ್ತೆ. ಬೆಳಗ್ಗೆ 10ರಿಂದ 12, ಮಧ್ಯಾಹ್ನ 2ರಿಂದ 4 ಈ ರೀತಿ 2 ಸೆಷನ್ ಕೂಡ ಇರುತ್ತೆ. ಅಲ್ಲಿ ನುರಿತ ಮತ್ತು ಕೆಇಎ ತರಬೇತಿ ಪಡೆದ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡುತ್ತಾರೆ. ಲೈಕ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕೊಡ್ತಾರೆ. ಮಂಥನದಲ್ಲಿ ಭಾಗವಹಿಸಲು ಇಚ್ಛಾ ವಿದ್ಯಾರ್ಥಿಗಳ ಪಾಲಕರು ಕೆಇಎ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸ್ಪಾಟ್ ಬುಕ್ ಮಾಡಿಕೊಂಡು ಕಾಲೇಜ್ಗೆ ಹೋಗಬೇಕು. ಇದಕ್ಕೆ ವೆಬ್ಸೈಟ್ ಲಿಂಕ್ ಬಿಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಸಮಯ ಹಾಗೂ ಕಾರ್ಯಕ್ರಮ ನಡುವೆ ನಡೆಯುವ ಕಾಲೇಜುಗಳನ್ನು ಆಯ್ಕೆ ಮಾಡಬೇಕು. ಯಾವ ಸಮಯದಲ್ಲಿ ಯಾವ ಕಾಲೇಜಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಅವರು ನೀವು ಆಯ್ಕೆ ಮಾಡ್ಕೋಬಹುದು. ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಕೆಇ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಇದೆ, ನೋಡಬಹುದು. ನಂತರ ಇದು ಕಡ್ಡಾಯನ ಸೀಟ್ ಸಿಗೋದಿಲ್ಲ ಆ ರೀತಿ ಎಲ್ಲ, ಜಸ್ಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಿಮಗೆ ಪೋಷಕರಿಗೆ ಭಯ ಇರುತ್ತೆ, ಮಕ್ಕಳಿಗೆ ಭಯ ಇರುತ್ತೆ, ಸೀಟ್ ಅಲಾಟ್ಮೆಂಟ್ ಹೇಗೆ, ಪ್ರೊಸೆಸ್ ಕೂಡ ಹೇಗೆ ಅಂತ ನಿಮ್ಗೆ ಏನಾದ್ರು ಎಲ್ಲ ಗೊತ್ತಿದ್ರೆ ತಿಳಿದುಕೊಂಡಿದ್ರೆ ಡೋಂಟ್ ವೆರಿ, ನಾಟ್ ಮ್ಯಾಂಡೇಟರಿ. ಇದು ಕಡ್ಡಾಯ ಅಲ್ಲ. ಹೋದ್ರೆ ನಿಮಗೆ ಐಡಿಯಾ ಬರುತ್ತೆ. ಇದರಲ್ಲಿ ಇದಕ್ಕೆ ಹೋಗಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಕೊಡೋದಿಲ್ಲ ಅಂತ ಏನೂ ಅಲ್ಲ. ಜಸ್ಟ್ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಹೊಸ ಕಾರ್ಯಾಗಾರ ಕೂಡ ಇದೆ. ಒಂದು ಗುಡ್ ಡಿಸಿಷನ್ ನ ಕೆಇಎ ತರ್ತಾ ಇದೆ. ನೀವು ಫ್ರೀ ಆಗಿದ್ರೆ ದಯವಿಟ್ಟು ಹೋಗಿ. ನಿಮ್ಮ ಪೋಷಕರು ಅಥವಾ ಬ್ರದರ್ಸ್ ಸಿಸ್ಟರ್ಸ್ ಯಾರೇ ಇದ್ರು ಕೂಡ ದಯವಿಟ್ಟು ಕರ್ಕೊಂಡು ಹೋಗಿ. ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.